ಭಗವತಿಯ ಪ್ರಾರ್ಥನೆಯನ್ನು ಮಾಡಿ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ನಮೋ ಗಣನಾಥ, ನಮೋ ಗಣನಾಥ, ನಮೋ ಗಣನಾಥ, ನಮೋ ಗಣನಾಥ. ಸಂಗೀತವಲೆ ಸ್ವಾನಂದ ಮೋದಕ ಗೀತೋ ವಿನಾಯಕ ಗೋವಿಂದ ಭಕ್ತ. ನಮೋ ಗಣನಾಥ, ನಮೋ ಗಣನಾಥ, ನಮೋ ಗಣನಾಥ. सुखाचे मस्तक बारीक तोंड स्वानंद तोंड योगी जसे. नमो गणनाथा, नमो गणनाथा, नमो गणनाथा, नमो गणनाथा. सिद्धी विनायक सिद्धीचा उपरम देतो जनार्दन पूर्ण ब्रह्म. नमो गणनाथा, नमो गणनाथा, नमो गणनाथा, नमो अनन्य शरणरिगा हरिला, अनन्य शरणरिगा. तारक को जगदीश्वर जानुनी, तारक को जगदीश्वर जानुनी. अनन्य शरणरिगा हरिला, अनन्य शरणरिगा हरिला, अनन्य शरणरिगा, अनन्य शरणरिगा, अनन्य शरणरिगा. ಅದು ಸತ್ಕಥಾ ಪ್ರಾರಂಭದಲ್ಲಿ ನೋಡ್ರಿ, ವೇದಾಂತ ವಿಚಾರ ಅಂದ್ಕೊಳ್ಳೇನ ಸಮಸ್ಯೆ ಪ್ರಾರಂಭ ಆಗ್ತದೆ. ಯಾಕೆ ಬೇಕಪ್ಪ ವೇದಾಂತ? ರಾತ್ರಿ 1 ಗಂಟೆಗೆ ಮುಂಜಾನೆ ಹಗಲು ಹೊತ್ತಿನಾಗ ಪ್ರವಚನಕ್ಕೆ ಬಾ ಅಂದ್ರೆ ಮಂದಿ ಬರುದಿಲ್ಲ. ರಾತ್ರಿ 1 ಗಂಟೆಗೆ ವೇದಾಂತ, ಮತ್ತೆ ಎಲ್ಲಿ ಹಾಕಿದ ನನ್ಗೆ ಮಿಸ್ ಕಾಲ್ ಕೊಡ ಅಂತ ಹೇಳ್ತಾರೆ, ಮೆಸೇಜ್ ಮಾಡೋದು. ಅಂತ ಪರಿಸ್ಥಿತಿ ಇದ್ದಾಗ ರಾತ್ರಿ ಏನದ ಅಂತಂದ್ರೆ 1 ಗಂಟೆಗೆ ವೇದಾಂತ ವಿಚಾರ ಯಾಕಪ್ಪ ಅಂದ್ರೆ ನೋಡ್ರಿ, ಆಧ್ಯಾತ್ಮ ಅನ್ನೋದು ವೇದಾಂತ ಅಂದ್ರೆ ಆಧ್ಯಾತ್ಮ. ಈ ಆಧ್ಯಾತ್ಮ ಯಾಕೆ ಬೇಕು ಅಂತಂದ್ರೆ ಭಗವತಿಯ ಒಂದು ಅನುಗ್ರಹ ಪಡಿಬೇಕಂತಂದ್ರೆ ಈ ಆಧ್ಯಾತ್ಮವನ್ನು ತಿಳ್ಕೊಂಡು ನಾವು ಭಗವಂತನ ಕಡೆ ಹೋಗ್ಬೇಕಾಗ್ತದ. ಹಂಗಾರ ಆಧ್ಯಾತ್ಮ ಅಂದ್ರೆ ಏನು ಅಂತಂದ್ರೆ ಕುವೆಂಪು ರಾಮಾಯಣ ದರ್ಶನದೊಳಗೆ ಹೇಳ್ತಾರೆ, ಆಧ್ಯಾತ್ಮ ಇಲ್ಲದ ವಿದ್ಯೆ ರಾಮನಿಲ್ಲದ ಅಯೋಧ್ಯೆ ಎರಡೂ ಒಂದ. ಹಂಗ ಏನದ ಅಂತಂದ್ರೆ ಈಗಿನ ಶಿಕ್ಷಣದಾಗ ಹಂಗಾಗಿಬಿಟ್ಟದ್ರಿ. ಒಂದೊಂದು ಸಾಲಾಗಿ ಈಗ ಚಾಲೂ ಮಾಡ್ಯಾರ ಪಂಚಮುಖಿ ಶಿಕ್ಷಣ, ಶಿಕ್ಷಣ ಭಗವದ್ಗೀತಾ ಅಂತ ಹೇಳಿ. ಇಲ್ಲಾಂದ್ರೆ ಏನು ಶಾಲಿ ಪುಸ್ತಕದಾಗಂತೂ ಏನೇನಿಲ್ಲ. ಎರಡು ಕೊಡ್ಸಿದ್ರೆ 4, 3 1 ಕೊಡ್ಸಿದ್ರೆ ಅಲ್ಲ ಅಂತಾರ. ಹಂಗ ಪರಿಸ್ಥಿತಿ ನಿರ್ಮಾಣ ಮಾಡಿಬಿಟ್ಟಾರ. ಅದಕ್ಕೆ ಏನದ ಅಂತಂದ್ರೆ ಆಧ್ಯಾತ್ಮ ಇದ್ರೆ ಮಾತ್ರ ಇವತ್ತೇನದ ಅಂತಂದ್ರೆ ಆ ಭಗವಂತನ ಕಡೆ ಹೋಗ್ಲಿಕ್ಕೆ ಸಾಧ್ಯದ. ಹಂಗಾರ ಆಧ್ಯಾತ್ಮದೊಳಗೆ ವಿಶೇಷವಾಗಿ ನೋಡ್ರಿ 3 ಬಹಳ ಕಠಿಣ ಅಂತ ನೋಡ್ರಿ. 3 ಏನಂತಾರ, ನಮ್ಮ ಕಠಿಣಕ್ಕೆ ಬಹಳ ರಗಡವರಿ. ಇಲ್ಲಿ ಕಾಲ್ ಮಡಿಸ್ಕೊಂಡು ಕೂಡುದ ಒಂದು ದೊಡ್ಡ ಕಠಿಣ. ಮುಂಚೆ ಮೇಲೆ ಕೂತವ್ರದೇನೋ ನಡೀತದ. ಇನ್ ಕಾಲ್ ಮಡಿಸ್ಕೊಂಡು ಕೂತವ್ರು ಕಾಲು ಬಹಳ ತಾರ್ಕೊಂಡು ಜುಮ್ ಹಿಡಿತಾವ. ಯಾಕಂದ್ರೆ ಎಲ್ಲ ಟೇಬಲ್ ಖಾನ ಈಗ ಏನದ ಅಂತಂದ್ರೆ ಕಾಲು ಸಡನ್ ನಿಂತ್ಬಿಡ್ತಾವ. ಅದು ಬಹಳ ಕಠಿಣ ಅದರಿ. ಬ್ಯಾಲಿ ನಿದ್ದೆ ಅವ್ರಿಗೆ ಗೆಡಬೇಕು. ಅದಕ್ಕೆ ಏನದ ಅಂತಂದ್ರೆ ವಿಶೇಷವಾಗಿ ಕಠಿಣಕ್ಕೆ ಎಂದು ಕೊನೆ ಇಲ್ಲ. ನಮ್ಮ ಕಠಿಣ ನಾವು ಹೋದ್ಮೇಲೆ ನಮ್ಮ ಜೊತೆನ ಬರೋರಿ ಅವು ಎಲ್ಲ ಚಲೋನೇ ಇರ್ತಾವ. ಹಂಗಾರೆ ಎದಕ್ಕೆ ಕಠಿಣ ಆದ ಅಂದ್ರೆ ಭಗವಂತನ ಅನುಗ್ರಹ ಪಡೆಯಲಿಕ್ಕೆ ಬಹಳ 3 ಕಠಿಣವರಿ. ಯಾವ 3 ಕಠಿಣ ಅಂತಂದ್ರೆ ದುರ್ಲಭಂ ತ್ರಯಮೇತತ ದೈವಾನುಗ್ರಹ ಕಾರಣಂ ಮನುಷ್ಯತ್ವಂ ಮೋಕ್ಷತ್ವಂ ಮಹಾಪುರುಷ ಸಂಶ್ರಯ. 3 ಬಾಳ ದುರ್ಲಭಂ ತ್ರಯಮೇತತ, 3 ಬಾಳ ದುರ್ಲಭವರಿ ಭಗವಂತನ ಅನುಗ್ರಹ ಪಡಿಲಿಕ್ಕೆ. ಒಂದೇದ್ಯಾವುದು ಅಂತಂದ್ರೆ ಮನುಷ್ಯತ್ವಂ. ಮನುಷ್ಯತ್ವ ಅನ್ನೋದನ್ನ ಪಡ್ಕೋಬೇಕು ಅಂದ್ರೆ ನಾವು ಭಗವಂತನ ಅನುಗ್ರಹ ಪಡೀಲಿಕ್ಕೆ ಸಾಧ್ಯದ. ಹಂಗಾರೆ ಹೆಂಗ ಬರ್ತದೇನ್ರಿ ಮನುಷ್ಯತ್ವ? ನಾವು ಹುಟ್ಟಿ ಬಂದ ಕೂಡ ಎಲ್ಲ ನಿರ್ಮಾಣ ಆಗ್ತದೇನ್ರಿ? ಆಗುದಿಲ್ಲ. ಹಂಗಾರ ಮನುಷ್ಯತ್ವವನ್ನು ಹೆಂಗ ಪಡಿಲಿಕ್ಕೆ ಸಾಧ್ಯದ ಅಂತಂದ್ರೆ ದಾನ ಧರ್ಮಗಳನ್ನ ಮಾಡಿದಾಗ, ಪುಣ್ಯ ಕರ್ಮಗಳನ್ನ ಮಾಡಿದಾಗ, ಒಳ್ಳೆಯದನ್ನ ವಿಚಾರ ಮಾಡಿದಾಗ,
ಇನ್ನೊಬ್ಬರಿಗೆ ಅಪಚಾರವನ್ನು ಮಾಡದೇ ಇದ್ದಾಗ ನಮಗೆ ಏನದ ಅಂದ್ರೆ ಮನುಷ್ಯತ್ವ ಅನ್ನೋದು ನಿರ್ಮಾಣ ಆಗ್ತದೆ. ಮನುಷ್ಯತ್ವ ಇಟ್ಕೋರು ಹಿಂಗ್ಯಾಕೆ ಮಾಡ್ತೀರಿ ಮನುಷ್ಯರು ಆಗಿರಿ ಅಂತ ಹೇಳ್ತಿರ್ತಾರೆ. ಅದಕ್ಕೆ ಏನದ ಅಂತಂದ್ರೆ ದಾನ ಧರ್ಮ ಮಾಡೋದು ಅಂತಂದ್ರೆ ಏನ್ರಿ, ಒಂದು ಕೈಲಿ ಕೊಟ್ಟದ್ದು ಇನ್ನೊಂದು ಕೈಗೆ ಗೊತ್ತಾಗಿರ್ಬಾರ್ದು. ಹಿಂದಕ್ಕೆ ಏನಾಗ್ತಿತ್ತು, ಈಗೆಲ್ಲ LED ಬಲ್ಬ್ ಬಂದಾವ. ಮೊದ್ಲೇಕ ಟ್ಯೂಬ್ಲೈಟ್ ಕೊಡಿಸ್ತಿದ್ರು ಗುಡಿಗೆ, ಬಳಸ್ತವ್ರ ಶಿಸ್ತ ಕರಿ ಮಸೀಲಿ ಬರಿಸ್ಬಿಡವ್ರು. ದಿವಂಗತ ನಮ್ಮ ಮಾತೋಶ್ರೀಯವರ ನೆನಪಿಗಾಗಿ ಇಂಥವ್ರು ಕೊಟ್ಟಾರ ಅಂತ ಹೇಳಿ ಕರೆ ಮಸೀಲಿ ಬರೋದ್ರೆ ಏನಾಗ್ಬೇಕು, ಬೆಳಕ ದೇವ್ರಿಗೂ ಬಿದ್ದಿರ್ಬಾರ್ದು, ಭಕ್ತರಿಗೆ ಅವ್ರಿಗೂ ಕಂಡಿರ್ಬಾರ್ದು. ಇಂಥ ದಾನ ಒಟ್ಟು ಹೆಸರು ಕಾಣ್ಬೇಕ್ರಿ, ಕಲ್ದ ಮೇಲೆ ನಮ್ದು ಹೆಸರು ಇರ್ಬೇಕ್ರಿ ಅಂತ ಹೇಳಿ ಫ್ಯಾನ್ ಕೊಡ್ಸೋದು ಹಿಂಗೆ ಬಂದ್ ಇಟ್ಟು ಬಿಡುದು. ಯಾಕಂದ್ರೆ ರೆಗ್ಯುಲೇಟರ್ ತಕೊಂಡು ಹೋಗ್ಬಿಡ ಅವರು ಹೆಸರು ಕಾಣಂಗಿಲ್ರಿ, ತಿರ್ಕೋದ್ ಕೂತ್ರ ನಾವು ಕೊಟ್ಟೇವನು ಗೊತ್ತು ಯಾವಾಗ. ಅದಕ್ಕೆ ದಾನ ಅನ್ನೋದು ಏನದ ಅಂತಂದ್ರೆ ದಾನ ಧರ್ಮ, ಅದು ದಾನ ಮಾಡೋದು ಒಂದು ಧರ್ಮ ಅಂತ ಹೇಳಿ ವಿಶೇಷವಾಗಿ ಯಾರೋ ಬಗ್ಗೆ ಹೆಣ್ಮಗಳು ಒಬ್ಬ ಇದಕ್ಕೆ ಬ್ರಾಹ್ಮಣಿಗೆ ಏನಂತ, ನಾಳೆ ಗೋದಾನ ಕೊಡ್ತೇನೆ ಬರ್ರಿ ಅಂತ ಜಿಗದಾಡ್ಕೊತ ಒಂದು ಹಗ್ಗನ ತಗೊಂಡು ಹೋದಂತ. ಹಂಗಾರೆ ಏನಾದ್ರು ಜವಾರಿ ಹಾಕಪಾಕಳ ಮಾಮಿಯವ್ರು ಅಂತ ಹೇಳಿ ಹೊಸ ಅವನು ಏನದ ಹೊಸ ಏನದ ವೈದಿಕ ಇದ್ದ ಗೋದಾನ, ಅವನು ಜೀನ್ಸ್ ಪ್ಯಾಂಟ್ ತೆಗೆದು ಮಡಿ ಪಡಿ ಉಟ್ಕೊಂಡು ಆಮೇಲೆ ಹೋಗಿ ಸಂಕಲ್ಪ ಮಾಡಿಸಿದ. ಎಲ್ಲ ಮಾಡಿಸಿದ ಕೂಡ ನಮ್ಮ ಮಾಮಿಯವ್ರು ಎಲ್ಲದ್ರಿ ಹಾಕಳ ಬಂದಿ ತಡಿ ಅಂತ ಎಲ್ಲಿ ಲಕ್ಷಣನ ಕಾಣಬಂತು, ಒದರು ಬಂತು, ಏನ್ ಮಾಡಬಂತು. ಬಡ ಬಡ ಒಳಗೆ ಹೋದಕ್ಕಿನ ಒಂದು ರಂಗೋಲಿ ಡಬ್ಬಿ ತಂದು ಆಕಳ ಚಿತ್ರ ತೆಗೆದ ಮೇಲೆ ₹1 ಇಟ್ಟು ಹೆಂಗ್ ಮಾಡಿದ್ರು ಏನ್ ಮಾಡೋದು, ಉಡೇ ಹೋಗುದು ಅವರು. ಅದಕ್ಕೆ ಏನದ ಅಂತಂದ್ರೆ ದಾನವನ್ನ ಮಾಡುವುದರಿಂದ ನಾವು ಮನುಷ್ಯತ್ವವನ್ನು ಗಳಿಸ್ಲಿಕ್ಕೆ ಸಾಧ್ಯದ. ರಗಡ ದಾನ ಮಾಡೇವಿ, ಆ ಮಠಕ್ಕೆ ಇಷ್ಟು ಕೊಟ್ಟೇವಿ, ಈ ಮಠಕ್ಕೆ ಅಷ್ಟು ಕೊಟ್ಟೇವಿ, ಬೇಕಾದಷ್ಟು ಮಾಡೇವಿ ಅಂದ್ರೆ ಈ ಕಲಿಯುಗದೊಳಗೆ ಈಗಿನ ಒಂದು ಸಂದರ್ಭದೊಳಗೆ ಇನ್ನೊಂದು ಮನುಷ್ಯತ್ವವನ್ನು ಗಳಿಸ್ಬೇಕಂದ್ರೆ ತಂದೆ ತಾಯಿ ಸೇವಾ ಅನ್ನೋದು ಬಹಳ ಮುಖ್ಯದ ರೀ. ವಜ್ಜ ಅಂತಾರ ಈಗಿನ ಹುಡುಗರು. ಏನ್ ಸಮಸ್ಯೆ, ಈ ಮುದುಕಿ ಮಾತಾ ಕೇಳುದಿಲ್ರಿ, ನಾವ್ ಹೇಳುದು ಬಿಡುವುದಿಲ್ಲ. ಎಲ್ಲರಿ ಅವ್ರು ಪ್ರಿನ್ಸಿಪಾಲ್ ಆಗಿ ರಿಟೈರ್ಡ್ ಆಗಿರ್ಬೇಕು, ಇಲ್ಲ ದೊಡ್ಡ ದೊಡ್ಡ ಪೋಸ್ಟ್ ಆಗಿರ್ಬೇಕು, ಆಡಮುಟ್ಟು ಹಚ್ಕೊಂಡು ಅವ್ರು ಕೊಡ್ತಾರ. ಇವ್ರು ಹಂಗಿದ್ದಾನ ಬಿಡಪ್ಪ ನಮ್ಮ ಅಪ್ಪ ಏನ ಆದ್ರ ಬಲ್ದಕ್ಕ ಅಂತ ಹೇಳಿ ಇವ್ರು ಕೈ ಬಿಡುವುದಿಲ್ಲ. ಯಾಕಂದ್ರೆ ಅವು ಭಕ್ರಿ ಚಟ್ನಿ ಪುಡಿ ಮೆತ್ತೆ ಹಿಡ್ತಿಂದು ಅವು ಬೆಳೆದಿರ್ತಾವ, ಇವು ಮ್ಯಾಗಿ ಪಿಜ್ಜಾ ಇವು ಬೆಳೆದಿರ್ತಾವ. ಹೊಂದಾಣಿಕೆ ಯಾಕಂದ್ರೆ ಆಗುದೇ ಇಲ್ರಿ ಅದು. ಯಾಕಂತಂದ್ರೆ ಪರಿಸ್ಥಿತಿ ಬಹಳ ಕಠಿಣ ಅದ. ಆದ್ರೂ ಏನದ ಅಂತಂದ್ರೆ ತಂದೆ ತಾಯಿಗೆ ಜೀವಂತ ದೇವರು, ಅದನ್ನ ನಾವು ತಿಳ್ಕೊಬೇಕು. ಇವೆಲ್ಲ ಸಂಸ್ಕಾರಗಳನ್ನ ಯಾಕೆ ಹಾಕ್ಯಾರ ಅಂದ್ರೆ ಹೊಸದಾಗಿ ಲಗ್ನ ಆಗೋರು ಮುಂದೆ ಏನದ ಅಂದ್ರೆ ಅವ್ರ ವಾಪನ್ನು ನೋಡ್ಕೊಳ್ಳಿ ಅಂತ ನೀನ್ ಯಾಕೆ ಇಟ್ಟಾರ ಅಂತಂದ್ರೆ, ನೋಡ್ರಿ ನಾವು ಮಾಡಿದ್ದನ್ನ ನಮ್ಮ ಮಕ್ಕಳು ಮಾಡ್ತಾವ. ಅದಕ್ಕೆ ಏನದ ಅಂತಂದ್ರೆ ತಂದೆ ತಾಯಿ ನೋಡ್ರಿ 1-2 ಜೀವನದೊಳಗೆ ಬಹಳ ಪ್ರಾಮುಖ್ಯತೆಯನ್ನು ಪಡಿತಾವ. ಒಂದು ತಾಯಿಯ ಮಡಲು, ಇನ್ನೊಂದು ತಂದೆಯ ಹೆಗಲು. ಹೆಂಗ ತಾಯಿ ಮಡಿಲೊಳಗೆ ಕೂಸನ್ನ ಹಾಕೊಂಡು ಎಲ್ಲದರಿಂದ ರಕ್ಷಣೆ ಮಾಡ್ತಾರ. ತನಗೇನಾದ್ರೂ ಆಗೋಂತ ಕಾರಣ ಕೂಸಿಗೆ ಏನಾಗಬಾರ್ದು, ಹೆಂಗಾರ ಇರುವಂತ ಕೂಸದು. ಆದ್ರೆ ಅದನ್ನ ರಕ್ಷಣೆ ಮಾಡ್ಲಿಕ್ಕೆ ಎಷ್ಟು ಪರಿತಪಿಸ್ತಾಳ, ದೊಡ್ಡವರು ಮಾಡ್ತಾರ, ಎಲ್ಲಾ ತ್ಯಾಗ ಮಾಡಿ ಬೆಳೆಸ್ತಾರ. ಒಂದು ಕ್ಷಣದೊಳಗೆ ನಾವು ಏನದ ಅಂದ್ರೆ ಅವ್ರನ್ನ ಬಿಟ್ಟು ಹೋಗ್ಬಿಡ್ತೀವಿ. ಅಂದ್ರೆ ಎಂತ ಅದು ಏನದ ಅಂತಂದ್ರೆ ಅವರಲ್ಲಿ ತ್ಯಾಗಕ್ಕೆ ಎಷ್ಟು ದೊಡ್ಡ ಮಹತ್ವ ಬೇಕಾಗ್ತದೆ. ಇನ್ನು ತಂದೆ ಹೆಗಲು ನೋಡ್ರಿ, ತಾವು ತನಗೆ ಹಾಕೊಳ್ಳಿಕ್ ಪ್ಯಾಂಟ್ ಇಲ್ಲ, ಶರ್ಟ್ ಇಲ್ಲ, ಏನ್ ವಿಚಾರ ಮಾಡೋದಿಲ್ಲ ಅವ. ಮಕ್ಕಳಿಗಾಗ್ಲಿ ಮನಿ ಬಂತನಕ್ಕಾಗ್ಲಿ ಅಂತ ಹೇಳಿ ಹೆಗಲ ಮೇಲೆ ಕೂಡಿಸ್ಕೊಂಡು ಏನದ ಅಂದ್ರೆ ದೇವ್ರು ತೋರಿಸ್ತಾನ, ತಾನು ನೋಡಂಗಿಲ್ಲ. ಮಗಳಿಗೆ ತೋರಿಸ್ತಾನ, ನೋಡಲ್ಲಿ ದೇವ್ರು ಕಾಣ್ತಿಲ್ಲೋ ಅಂತ ಎತ್ತೆ ತೋರಿಸ್ತಾರೆ. ಅದಕ್ಕೆ ಏನದ ಅಂತಂದ್ರೆ ಇವನ್ ಎಂದೂ ಮರಿಬಾರ್ದು. ಪುಂಡಲೀಕ ವರದ ಹರಿಬಿಟ್ಟು, ಪುಂಡಲೀಕ ನೋಡ್ರಿ ಎಂತ ಶ್ರೇಷ್ಠವಾದಂತ ತಂದೆ ತಾಯಿ ಸೇವಕ ಇದ್ದ ಅಂದ್ರೆ ಸ್ವತಃ ಪಾಂಡುರಂಗ ಬಂದು ನಿಂತು ನಿನಗೆ ದರ್ಶನ ಕೊಡ್ತೇನೆ, ಅವ್ರು ಸೇವಾ ಮಾಡಿ ಬರ್ತೇನೆ, ಅಲ್ಲಿ ತನ ಇಟ್ಟಂಗಿ ಮೇಲೆ ನಿಂದ್ರು ಅಂತಂದ್ರೆ ಅಲ್ಲೇ ವಿಠಲಾಗಿ ನಿಂತ್ಬಿಟ್ಟವ. ಅಂತ ಯೋಗ್ಯತಾ ನಮ್ಮಲ್ಲಿ ಬರ್ಬೇಕು. ಒಂದು ಅಂಶನೇ ನಾವು ಅದರ ಸಲುವಾಗಿ ನಾವು ಪ್ರಯತ್ನವನ್ನಾದ್ರೂ ಮಾಡುವು ಅಂತ ಹೇಳಿ. ಇನ್ನು ಇನ್ನೊಬ್ಬರಿಗೆ ಏನದ ಅಂತಂದ್ರ ಅಪಚಾರವನ್ನ ಮಾಡಬಾರ್ದು. ಅವ್ರ ಕಣ್ಣೀರು ಒರೆಸೋದಾಗ್ಲಿ ಅಂದ್ರೆ ಅವ್ರ ಕಣ್ಣಾಗ ನೀರು ತರಿಸ್ಬಾರ್ದ್ರಿ. ಒಂದಿಷ್ಟು ಮಂದಿ ಇರ್ತಾರ, ಸುಮ್ಮ ನಡೆದಿರ್ತದ ಏನಾರ ಅಂದ್ರೆ ಗತ ಎಬ್ಬಿಸ್ಬಿಡುದು, ಅವ್ರ ಮನಸ್ಸಿನಾಗ ಮಟ್ಟ ಅವ್ರ ಕಣ್ಣೀರು ಹಾಕೋತ ಹೋಗ್ಬಿಡ್ಬೇಕು. ಅಂಥವೆಲ್ಲ ಮಾಡಬಾರ್ದು. ಇದು ಮನುಷ್ಯತ್ವ ಅನ್ನೋದು ಬಹಳ ಮುಖ್ಯ. ಇನ್ನು ಎರಡನೇದೇನ್ರಿ, ಮುಮುಕ್ಷತ್ವಂ ಅಂದ್ರ ಮೋಕ್ಷಕ್ಕ ಹಾದಿ. ಈಗ ಒಂದಿಷ್ಟು ಮಂದಿ ಕಣ್ಣು ಜಗ್ಲಿಕ್ಕತ್ತಾವ್ರಿ, ಇವೆಲ್ಲ ಮೋಕ್ಷಕ್ಕೆ ಹೋಗೋ ಹಾದಿನ ಸುಲತ್ನಂಗ ಹೋಗಿತ್ತು ಅಂದ್ರೆ ಮೋಕ್ಷಕ್ಕೆ ಹಾದಿನ ರೀ. ಎಲ್ಲಾನು ನಡೆಸ್ತಾನ್ರಿ ನಿತ್ಯ ಜೀವನದಾಗ ಮನುಷ್ಯ. ಧರ್ಮ, ಅರ್ಥ, ಕಾಮ, ಮೋಕ್ಷ ಇವೇನ್ ಚತುರ್ವಿಧ ಪುರುಷಾರ್ಥಂ, ಇವು ಫಲಪ್ರಾಪ್ತ್ಯರ್ಥಂ ಅಂತೇಳಿ ಹೇಳ್ತೇವೆ. ಮುಂಜಾನೆ ಎದ್ದು ಕೂಡೇನೆ ಏನದ್ರಿ, ದಬ 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 ನೀರು ಸುರ್ಕೊಳ್ಳೋದು, ಬಿಟ್ಟಿ ಬ್ಯಾಸರಕಿಲೆ ಪೂಜೆ ಮಾಡೋದು, ಅದು ಧರ್ಮನ ಒಟ್ಟು ಮಾಡಿ ಹೋಗ್ಬೇಕು, ಮಾಡಿ ಬಿಡೋದು. ಇನ್ನು ದುಡಿಲಿಕ್ಕೆ ಹೋಗೋದು ಅರ್ಥ. ಇನ್ನು ಹೆಂಡ್ರು ಮಕ್ಕಳು ಏನ್ ಕೇಳ್ತಾರ ಅದನ್ನ ಕೊಡ್ಸೋದು ಕಾಮ. ಇನ್ನು ಶಿಸ್ತಾಗಿ ದುಡಿದು ಬಂದು ಹಣ್ಣು ಹಾಕಿಬಿಟ್ಟಿರ್ತಾನ, ಊಟ ಹೊಡೆದು ಮುಸಕ್ ಹಾಕಿಬಿಟ್ಟಂದ್ರೆ ಅದ ಮೋಕ್ಷ. ಆ ಮೋಕ್ಷ ಅಲ್ಲ, ಮೋಹದ ಕ್ಷಯ ಆಗಬೇಕು. ನಾವೇನು
ಇವತ್ತ ಹೆಂಗ ಅನುಭವ ಆಗ್ಬೇಕಂದ್ರೆ ನಂದ್ ಅನ್ನೋದು ಏನೂ ಇಲ್ಲ. ಬರ್ಬೇಕಾದ್ರೆ ಏನಾದ್ರು ತಂದೇವೇನ್ರಿ? ಏನೂ ತಂದಿಲ್ಲ, ಖಾಲಿ ಕೈಲೇ ಬಂದೇವ್ ನಾವು. ಆದ್ರೆ ಏನದ ಅಂದ್ರೆ ಆ ಮೋಹದ ಕ್ಷಯ ಆದ್ರೆ ಮಾತ್ರ ಇವತ್ತು ನಾವು ಉದ್ಧಾರ ಆಗ್ಲಿಕ್ಕೆ ಸಾಧ್ಯದ. ಇನ್ನು ಮೋಹ ಅನ್ನೋದು ಹಗರಿಲ್ರಿ ಅಲೋಕೋರ, ಭಾಳ ಕಠಿಣ ಅದ. ಮೋಹ ಅನ್ನೋದು ಹೇಳ್ತೀವಿ, ಹೇಳುದು ಭಾಳ ಸರಳ ಅದ, ಆದ್ರೆ ಬಿಡುವುದು ಭಾಳ ಕಠಿಣ ಅದ. ಒಬ್ಬೊಬ್ಬರಿಗೆ ಹೆಂಡರ ಮೇಲಿನ ಮೋಹ, ಒಬ್ಬೊಬ್ಬರಿಗೆ ಗಂಡನ ಮೇಲಿನ ಮೋಹ, ಒಬ್ಬೊಬ್ಬರಿಗೆ ಏನದ ಅಂತಂದ್ರೆ ರೊಕ್ಕದ ಮೇಲಿನ ಮೋಹ, ಒಬ್ಬೊಬ್ಬರಿಗೆ ಮಕ್ಕಳ ಮೇಲಿನ ಮೋಹ, ಒಬ್ಬೊಬ್ಬರಿಗೆ ಬಂಗಾರ ಮೇಲಿನ ಮೋಹ, ಹೆಣ್ಮಕ್ಳಿಗೆ ಸೀರೆ ಮೇಲಿನ ಮೋಹ. ಏನ್ ಕಪಾಳ ತುಂಬಾ ಸೀರೆ ಇರ್ತಾವ. ಮತ್ತೆ ಯಾವಾಗ ಹೊಸದಾಗಿ ಉಟ್ಕೊಂಡ್ಬಂದ್ರೆ ಚಾಲೂನ ಗಂಡಸರು ಒಬ್ಬವರೇ ಟಿ ಶರ್ಟ್ ಬಾಚಲು ಅಂತ ಅನ್ನೋದು ಯಾವ ವಿಚಾರ ನೋಡಿ, ಹಾಫ್ ಚಡ್ಡಿ ಹಾಕೊಂಡಾಗ ಕೂತಾವ. ಅದಕ್ಕೆ ಏನದ ಅಂತಂದ್ರೆ ಈ ಮೋಹ ಅನ್ನೋದು ಬಹಳ ಕಠಿಣ ಅದ. ಈಗ ಏನಾಗಿತ್ತು ಅಂದ್ರೆ ಉದಾಹರಣೆ ಹೇಳ್ತಾರ ಒಬ್ರು ಕೀರ್ತನಕಾರರು, 95 ವರ್ಷ ಒಬ್ಬ ಮುದುಕ, ಎಲ್ಲಾ ಮುಗಿದು ಹೋಗ್ಬಿಟ್ಟಿದ್ರಿ. ಇನ್ನೇನ್ ಡಾಕ್ಟರ್ ಅಂತಿದ್ರು, ಇವನು ಹಾಸಿಗೆ ಮೇಲೆ ಹೋಗಿದ್ರಿ, ಯಾವಾಗ ಹೋಗ್ತಾನೋ ಗೊತ್ತಿಲ್ಲ, ಎಲ್ಲಾ ಸ್ವಾಧೀನ ಕಳ್ಕೊಂಡಿದ್ದ. ಕೈ ಒಂದು ಆಡ್ತಿದ್ದು, ಕಣ್ಣಾಗ ನೀರು ಹೋಗ್ತಿದ್ದು. 2 ದಿವಸದಿಂದ ಏನ್ ಮಾಡ್ತಿದ್ದ ಅಜ್ಜ, ಹಿಂಗ ಕೈ ಮಾಡ್ತಿದ್ದ. ಕೈ ಹಿಂಗ ಹಿಂಗ ಮಾಡಿ ಕತ್ಕೊಳ್ಳೆ ನಮ್ಮ ಅವ್ರು ಸ್ವಸೇಂದ್ರು ಮಕ್ಕಳಂದ್ರು ಜಗ್ಗ ಗಳಿಸಿದ್ರಿ, ಯಾರಿಗ ₹1 ಕೊಟ್ಟಿದ್ದಿಲ್ಲ ನಾವು. ಏನ್ ಮಾಡ್ಯಾರ ಹಂಗಾರ, ಎಲ್ಲೋ ಏನದ ಅಂತಂದ್ರೆ ಗಡಿಗೆ ಮುಗಿದಿಟ್ಟಾನೇನೋ ಅನ್ನೋ ಒಂದು ವಿಚಾರದಿಂದ ವಿಚಾರ ಮಾಡಿದ್ರು. ಡಾಕ್ಟರ್ ಕಡೆ ಹೋದ್ರೆ, ಡಾಕ್ಟರ್ ಕಡೆ ಹೋದವ್ರ ಹೇಳಿದ್ರು ಡಾಕ್ಟ್ರೆ ನಮ್ಮ ಅಪ್ಪ ಕೈ ಹಿಂಗ ಮಾಡಿಕತ್ತಾನ್ರಿ, 3 ದಿವಸ ಆತು, ಏನ್ ಪ್ರಾಣ ಹೋಗ್ತದ ಏನೋ ಹೇಳ್ಬೇಕಂತಾನ್ರಿ, ರೊಕ್ಕ ಪಕ್ಕ ಮುಚ್ಚಿಟ್ಟಾನ ಕಾಣಿಸ್ತದ, ಹೇಳು ತಗೊಂಡಿದ್ದಾನೆ. ಅದಕ್ಕೆ ಒಂದ್ ಮಾತಾಡುವಂಗ್ ಮಾಡ್ರಿ ಅಂದ್ರು. ಡಾಕ್ಟರ್ ಅಂದ್ರು, ಸಿಗ್ಬಾ ಯಾಕೋ ಇವ್ರು ರೊಕ್ಕದ ಬೆನ್ ಹತ್ತಂಗ್ ಕಾಣ್ತಾರ, ಏನ ಡೀಲ್ ಮಾಡ್ತೀನಿ, ₹1,00,000 ಆಗ್ತದ ನೋಡ್ರಿ ಅಂದ್ರ ಅವರು. ಬಿಡೋಣ ಅಂತ ಹೇಳಿ ಆದ್ರ ಆಗೋಲ್ತಕ್ರಿ, ತೋರಿ ನೀವು ರೊಕ್ಕ ಮತ್ ಗ್ಯಾರಂಟಿ ಕೊಡಂಗಿಲ್ಲ, ಉಳಿತಾನ ಇಲ್ಲ ಅಂತ ಹೇಳಿ ಹೇಳಿದ ಮೇಲೆ ಅವ್ನು ಉಳಿಬೇಕಿರೋಕೆ ನಾವೇನ್ ಅದನ್ನೇನ್ ಚಿಂತೆ ಮಾಡಿದ್ರೆ ಹೋದ್ರೆ ಹೋಗ್ಬಲ್ಲಕ್ ಬಿಡ್ರಿ. ಬಂದ್ರು ಡಾಕ್ಟ್ರು ಚಲೋತ್ನಾಗ ಒಂದ್ ದೊಡ್ಡ 100 mg ನೆರೋಬಿನ್ ಇಂಜೆಕ್ಷನ್ ತಗೊಂಡ ನರದಾಗ ಕೊಟ್ರು ನೋಡ್ರಿ. ಫಟ್ ಅಂತ ಹೇಳಿ ಏನದ ಅಂತಂದ್ರೆ ಆ ಅಜ್ಜ ಎದ್ದು ಕೂತ್ಗಳೇನೆ ಎಲ್ಲಾರು ಅಗದಿ ಏನೋ ಹೇಳ್ತಾನೇನೋ ಅಂತ ಕೂತಿದ್ರು. ಎದ್ದವನಂಗ ನಿನ್ನೆಯಿಂದ ಹೇಳಕತ್ತೇನೆ ಮಕ್ಕಳ ಮೂಲೆಯಾಗಿನ ಕಸಬರಿಗೆ ಎಮ್ಮೆ ಕಡೆ ಅಂದವನ ಪ್ರಾಣ ಬಿಟ್ಟ ಸಾಯ್ಬೇಕಾರ ಮಂಡ ಕಸಬರಿಗೆ ಮೇಲಿನ ಮೋಹ ಹಿಂಗ ಮೋಹ ಅನ್ನೋದು ಬಾ ಕಠಿಣ ಅದ್ರಿ. ದುಡಿ ಮಾಮ ಅವ್ರ ಬಿಡುದು ಬಾ ಕಠಿಣ ಅದ. ಅವ್ರಂದಾರ ಒಳ್ಳೆ ಗಟ್ಟಿ ಕೂಡಿಸ್ಬಿಟ್ಟಾರ, ಸಮೀಪ ಹಾಯವಲ್ಲ ಅಂತೇಳಿ, ನೀನ ದೊಡ್ಡ ಒಳಗೆ ಕೂಡ್ ಅಂತೇಳಿ ಅವ್ರ ಹವ ಹಾಕಿ ಎತ್ತೇನಾದ್ರು ಬಿಡಂಗಿಲ್ಲ. ಚಾಸ್ತಿ ಮಾಡಿದ್ರೆ ಅದಕ್ಕೆ ಏನದ ಅಂತಂದ್ರೆ ಮೋಹದ ಕ್ಷಯ ಆಗ್ಬೇಕು. ಮೋಹ ಹೋಗಿ ಏನೇ ಹೋಗ್ರಿ, ಆನಂದದ ಅತಿರೇಕದ ಸ್ಥಿತಿಗೆ ಹೋಗ್ಬೇಕು. ಹೆಂಗಂದ್ರೆ ದೇವಿ ನೋಡಿದ ಕಣ್ಣಾಗ ನೀರು ಬರ್ಬೇಕು. ದೇವ್ರ ಸಲಾಗ ಅಳವ್ರು ಯಾರು ಇದ್ದಾರೇನ್ರಿ? ಒಬ್ರು ಇಲ್ಲ. ಸಮ್ ಬಿಟ್ಟಾಳ್ರಿ. ಚಲೋ ಪಗಾರ ಕೊಟ್ಟಾಳ, ಬ್ಯಾಂಕ್ ಬ್ಯಾಲೆನ್ಸ್ ಕೊಟ್ಟಾಳ, ಕಾರ್ ಕೊಟ್ಟಾಳ, ಮನಿ ಕೊಟ್ಟಾಳ, ಚಲೋ ಹೆಂಡತಿ ಕೊಟ್ಟಾಳ, ಮಕ್ಕಳು ಕೊಟ್ಟಾಳ, ಅಕ್ಕಿ ಸಲುವಾಗಿ ಯಾರು ಅಳ್ಬೇಕ್ರಿ? ಆನಂದ ಭಾಷ್ಪಗಳು ಏನೋ ಕಣ್ಣೊಳಗಿಂದ ಬರಬೇಕು. ಭಗವಂತನ ನೋಡಿದ್ರೆ ಹಂಗ ಕಣ್ಣೊಳಗಿಂದ ಆನಂದ ಭಾಷ್ಪಗಳು ಬರು. ಸತ್ಪುರುಷರಿಗೆ ಅಂತ ಆನಂದ ಭಾಷೆಗಳು ಬರ್ತಾವ. ನಿಮ್ಮಂತವ್ರಿಗೆ ಎಂತ ಕಣ್ಣಾಗ ನೀರು ಬರ್ತಾವ್ರಿ. ಸೋತಂಗೆ ಊಟ ಹೊಡೆದು ಅಂತ ಆಕಳಿಸಿದ್ವಿ ಅಂತ ಅವಾಗ ಕಣ್ಣಾಗ ನೀರು. ಇಲ್ಲಂದ್ರ ಉಪ್ಪಿಟ್ಟಿಗೆ ಉಳ್ಳಾಗಡ್ಡಿ ಹೆಚ್ಚಿದ್ರಂದ್ರ ಕಾಲೇ ಅವಾಗ ಕಣ್ಣಾಗ ನೀರು ಬರೋರಿ. ಬ್ಯಾರೆ ಟೈಮ್ನಾಗ ಈಗಂತೂ ಕಣ್ಣು ಅಳುದ ಬಂದ್ ಮಾಡಿಬಿಟ್ಟಾರ. ಮೊದ್ಲಕ್ಕೆ ಹೆಣ್ಮಕ್ಳು ಆತರ ಅಳ್ತಿದ್ರಿ, ಯಾರು ಅಳುದೇ ಅಲ್ಲ, ಗಂಡಸರು ಅಳ್ಳಿ ಚಾಲು ಮಾಡ್ಯಾರಿ. ಪರಿಸ್ಥಿತಿ ಹಂಗ ನಿರ್ಮಾಣ ಆಗ್ಬಿಟ್ಟವ್ರು. ಅದಕ್ಕೆ ಏನದ ಅಂತಂದ್ರೆ ಇವತ್ತಿನ ದಿವಸದೊಳಗ ಮೋಹದ ಕ್ಷಯ ಆಗಬೇಕು. ಕಡೆಯದಾಗಿ ಸತ್ಪುರುಷರ ಸಹವಾಸವನ್ನು ಮಾಡಿ ನೋಡಿ. ಧರ್ಮದ ನಮ್ಮ ಮಾರ್ಗಕ್ಕೆ ಹಚ್ಚೋರು ಸತ್ಪುರುಷರು. ಅವ್ರ ಸಹವಾಸವನ್ನು ಮಾಡಿ ಏನ್ ತಿಳ್ಕೋಬೇಕು? ಇವತ್ತಿನ ಆ ಜ್ಞಾನ ಮಾರ್ಗವನ್ನ ತಿಳ್ಕೋಬೇಕು, ಆಧ್ಯಾತ್ಮಿಕ ಮಾರ್ಗವನ್ನ ತಿಳ್ಕೋಬೇಕು. ಮತ್ತ ಅವ್ರ ಮುಂದೆ ಹೋಗಿ ಏನ್ರಿ ನಮ್ಮ ಮಗ ಮೊದ್ಲೇಕ್ ಮಾತು ಕೇಳ್ತಿದ್ದ, ಯಾಕ್ರಿ ಅಲ್ಲೋಕವ್ರೆ ಲಗ್ನ ಆದ್ಮೇಲೆ ಒಟ್ಟ ಕೇಳವಲ್ಲ, ಹೆಂಡತಿ ಮಾತು ಅಷ್ಟ ಕೇಳ್ತಾನ ಅಂತ ಹೇಳಿ ಸ್ವಾಮಿಗಳ ಮುಂದೆ ಹೋಗಿ ಹೇಳುದು. ಅವರು ಲಗ್ನ ಆಗಿರೋದಿಲ್ಲ, ಏನ್ ನಮ್ಮ ನೋಡ್ರಿ ನಮ್ಮ ಮಗಳಿಗೆ ಯಾಕೋ ಮಕ್ಕಳಾಗಿಲ್ಲ, ಏನಾರು ಮಾಡ್ರಿ ಒಂದು ಫಲ ಕೊಡ್ರಿ. ಎಲ್ಲ ಮನುಷ್ಯನ ಕಾಮನೆಗಳು ಇರ್ತಾವ, ಅದಕ್ಕೆ ಏನಂತಲ್ಲ. ಸತ್ಪುರುಷರ ಹತ್ರ ಹೋಗುದು ಎದಕ್ಕಂದ್ರೆ ಭಗವಂತನ ಕುರಿತು ಮಾರ್ಗದ ಸಲುವಾಗಿ ನಾವು ಅನ್ವೇಷಣೆ ಮಾಡೋದರ ಸಲುವಾಗಿ. ಇದೆಲ್ಲ ಸರಳದ ರೀ. ಹಂಗಾರ ಮಾನವ ಜನ್ಮ ಹಂಗ ಬಂದದೇನ್ರಿ? 84 ಲಕ್ಷ ಯೋನಿಯೊಳಗ ತಿರುಗಿ ನಾವು ಮಾನವ ಜನ್ಮದೊಳಗ ಬಂದದ್ರಿ.
ಕಣ್ಣು ಜಗ್ಲಿಕತ್ತಾವ್ರಿ. ನಿದ್ದೆ ಬರಬಾರ್ದಂದ್ರ ಒಂದು ಉಪಾಯ ಅದ, ಗಾಡಿ ಬಿಟ್ಟು ಒಂದ್ ಇಂಚ್ ಮುಂದೆ ಯಾಕಂತಂದ್ರ ಜಗತ್ಯಾಗ ನಿದ್ದಿ ಗಾಡ್ಯಾಗದ್ರಿ. ಗಾಡಿ ಇದು ದುಬ್ಬ ಅನ್ಸಿದ್ರ ಗಾಡ್ಯಾಗ ನಿದ್ದಿ ಡುಬರಾಗಿ ಡುಬರಾಗಿ ನಿದ್ದಿ ನೆತ್ಯಾಗಿ ಇರ್ತದ. ನೆತ್ಯಾಗಿ ಇರ್ತಂದ್ರ ವಿಕಾರಗಳ ಪ್ರಾರಂಭ. ಏನ್ ಬೀಳುದಾಗ ಅದಕ್ಕೆ ಏನದ ಅಂತಂದ್ರೆ ಯಾವಾಗ ನೋಡ್ರಿ 84 ಲಕ್ಷ ಯೋನಿಯೊಳಗೆ ತಿರುಗಿ ನಾವು ಈ ಮಾನವ ಜನ್ಮದೊಳಗೆ ಹಂಗ ಬಂದಿಲ್ರಿ. ಇದು ಬಹಳ ಕಠಿಣ ಅದ, ನಾವು ತಿಳ್ಕೊಳಿಕ್ಕೆ ತಯಾರಿಲ್ಲ. ಜಲಜಾನವಲಕ್ಷಾಣಿ ದಶಲಕ್ಷಾಣಿ ಪಕ್ಷಿಣಃ ತ್ರಿಂಶೋ ಲಕ್ಷಂ ಗವಾಶ್ವಾದ್ಯಂ ಸ್ಥಾವರಾಣಾಂಶ ವಿಂಶತಿಃ ಕ್ರಿಮಿಯೋ ರುದ್ರಲಕ್ಷಾಣಿ ಚತುರ್ಲಕ್ಷಾಣಿ ಮಾನವಃ. 9 ಲಕ್ಷ ಜಲಚರ ಪ್ರಾಣಿಗಳ ಯೋನಿ ಒಳಗೆ ಹುಟ್ಟಿ ಬಂದಿವಿ. ನಿರಂತರ ಗಂಗಾ ಸ್ನಾನ ಮಾಡ್ತಾವ. ಮೋಕ್ಷ ಅನ್ನೋದು ಸಿಗ್ತೇನ್ರಿ? ಸಿಗಲಿಲ್ಲ. ಮೀನ ನಿರಂತರ ಸ್ನಾನ ಮಾಡ್ತದೆ, ಮೋಕ್ಷ ಅನ್ನೋದನ್ನ ಸಿಗಲಿಲ್ಲ. 10 ಲಕ್ಷ ಪಕ್ಷಿಗಳ ಯೋನಿ ಒಳಗೆ ನಾವು ಹುಟ್ಟಿ ಬಂದದ್ದಾಗ್ಯದ. ನಿರಂತರ ಆಕಾಶದೊಳಗೆ ಹಾರಾಡ್ತಾವ. ಅವಕ್ಕೂ ಮೋಕ್ಷ ಅನ್ನೋದು ಸಿಗ್ತೇನ್ರಿ? ಅವಕ್ಕೂ ಮೋಕ್ಷ ಅನ್ನೋದು ಸಿಗ್ಲಿಲ್ಲ. ಇನ್ನ 4 ಕಾಲಿನ ಪ್ರಾಣಿಗಳ ಯೋನಿ ಒಳಗೆ ಹುಟ್ಟಿ ಬಂದೇವಿ. ಅದರೊಳಗ ಶ್ರೇಷ್ಠವಾದ ಪ್ರಾಣಿ ಯಾವ್ದ್ರಿ? ಆಕಳು, ಗೋಮಾತೆ. ಅದು ಏನಾದ್ರು ಮೋಕ್ಷಕ್ಕೆ ಹೋಗೇನ್ರಿ? ಅದು ಮೋಕ್ಷಕ್ಕೆ ಹೋಗ್ಲಿಲ್ಲ. ಆದ್ರೆ ತನ್ನ ತಾಯಿಯನ್ನ ಕರಿಬೇಕಾರ, ತನ್ನ ಹಸಿವನ್ನ ಹಿಂಗಸ್ಬೇಕಾರ, ತನ್ನ ಕರುವನ್ನ ಕರಿಬೇಕಾರ ಏನಂತ ಹೆಂಗ್ ಕರೀತದ? ಅಂಬಾ ಅಂತ ಕರೀತದ. ಅಂಬಾ ಅಂದ್ರೆ ಜಗಜ್ಜನನಿ ದೇವಿ, ತಾಯಿ ಅಂತ ಹೇಳಿ ಕರೀತದ ಅಂಬಾ. ಅದಕ್ಕೆ ಜಗದಂಬ ಅಂದ್ರೆ ಏನ್ರಿ? ಆ ಜಗತ್ತಿಗೆ ತಾಯಿಯಾದಂತ ದೇವಿಗೆ ಒಂದು ಇವತ್ತಿನ ರೂಪದೊಳಗ ಆ 4 ಕಾಲಿನ ಪ್ರಾಣಿ ಅಂಬಾ ಅಂತ ಕರೀತದ. ನಮ್ ಇಂಗ್ಲಿಷ್ ಮೀಡಿಯಂ CBSE ಹುಡುಗರು ಹೆಂಗ್ ಕರಿತಾವ? ಮಮ್ಮಿ ಅಂತ. ಈಗ ಹೊಸ ಒಂದು ಮಾಮ್ ಡ್ಯಾಡ್ ಬ್ರೋ ಎಸ್ ಅಂತ. ಅವು ಹೆಣ್ಣು ಹುಡುಗರಿಗೆ ಬ್ರೋ ಅಂತ. ಬೇರೆನೂ ಚಾಲು ಆಗ್ಬಿಟ್ಟದಲ್ರಿ. ಯಾವ ಸ್ತ್ರೀಲಿಂಗ ಪುಲ್ಲಿಂಗ ಅದಕ್ಕೆ ಪರಿಸ್ಥಿತಿ ಹೆಂಗಾಗ್ಯದ್ರಿ. ಒಂದು ಬೆಂಗಳೂರಿಗೆ ಬಂದಕ್ಕೆ ಹೋಗಿದ್ವಿ. 2 ಹೆಣ್ಮಕ್ಳು ಬಂದು, ಓ ಮ್ಯಾಕ್ಸಿಮಮ್ ಅಮ್ಮ ಮಿನಿಮಮ್ ಅಮ್ಮ ಅಂದವು. ಏನು ಒಂದು ದೊಡ್ಡಮ್ಮ ಚಿಕ್ಕಮ್ಮಗ ಮ್ಯಾಕ್ಸಿಮಮ್. ಅದಕ್ಕೆ ಏನದ ಅಂತಂದ್ರೆ ಅನ್ನೋದು ಬಿಡ್ರಿ. ಮಮ್ಮಿ ಅಂದ್ರೆ ಗೊತ್ತದ, ಏನು ಎಲ್ಲರಿಗೂ ಗೊತ್ತಿಲ್ಲ ಅಂತಿಲ್ಲ. ಈ ಗೂಗಲ್ನಾಗ ಹೊಡ್ಕೊ ಹಲೋ ಗೂಗಲ್ ಅಂದ್ಕೊಳ್ಳೋಣ ಚಾಲೂನ ಈಗ. ಅದಕ್ಕೆ ಅನ್ನೋದನ್ನ ಬಿಡ್ರಿ. ಅವ್ವ ತಾಯಿ ಅಪ್ಪ ಅನ್ನೋದ್ರಾಗ ಎಷ್ಟು ಅಂತಃಕರಣ ಅದ ರೀ, ಅದು ಬೇರೆದ್ರೊಳಗಿಲ್ಲ. ಇನ್ನೇನದ ಅಂತಂದ್ರೆ 30 ಲಕ್ಷ 4 ಕಾಲಿನ ಪ್ರಾಣಿಗಳು ಹುಟ್ಟಿ ಬಂದ್ವಿ. 20 ಲಕ್ಷ ಇದ್ದಲ್ಲೇ ಇರೋದು, ಬಿದ್ದಲ್ಲೇ ಬೀಳುದು. ಗಿಡ ಮರ ಬಳ್ಳಿ ಅವಕ್ಕೆ ನೋಡಿ ಉಸಿರಾಟ ಇರ್ತದ, ಬೆಳವಣಿಗೆ ಇರ್ತದ, ಸ್ಥಾನ ಪಲ್ಲಟ ಅನ್ನೋದಿರಲ್ಲ. ಅದಕ್ಕೆ ಅದರೊಳಗೆ ಹುಟ್ಟಿ ಬಂದ್ವಿ. 11 ಲಕ್ಷ ಕ್ರಿಮಿ ಕೀಟಗಳ ಯೋನಿ ಒಳಗೆ ಹುಟ್ಟಿ ಬಂದ್ವಿ. ಅದಕ್ಕೆ ಭಗವಂತ ಜೀವ ಹುಟ್ಟಿ ಬಂದಿ. ಇನ್ನು ಉದ್ಧಾರ ಆಗು ಅಂತೇಳಿ ಚತುರ್ಲಕ್ಷಾಣಿ ಮಾನವ 4 ಲಕ್ಷ ಮಾನವ ಯೋನಿ ಒಳಗೆ ನಮ್ಮನ್ನು ಹುಟ್ಟಿಸಿ ಕಳ್ಸ್ಯಾನ್ರಿ. ಒಂದು ಓಣ್ಯಾಗ 4 ಲಕ್ಷ ಮಂದಿ ಆಗಿಬಿಟ್ಟಾರ ಈಗ, ಎಲ್ಲ ಕಡೆ ಅಪಾರ್ಟ್ಮೆಂಟ್ ಆಗಿ. ಅದಕ್ಕೆ ಏನದ ಅಂತಂದ್ರ ಮಾನವ ಜನ್ಮ ದೊಡ್ಡದು, ಹಾನಿ ಮಾಡೋದು ಬೇಡಿ, ಹುಚ್ಚಪ್ಪ ಹೇಳಿದ ಅಂತ ದಾಸರು ಹೇಳಿದ್ರಿ. ಯಾಕೆ ಹೇಳ್ಬೇಕ್ರಿ? ಎಲ್ಲಾರು ಹಾನಿ ಮಾಡವ್ರ ಮೊಬೈಲ್ ಹಿಡ್ಕೊಂಡು ಕೂತ್ರ ಅಂದ್ರ ಚಾಲೂನ ಅಂತ. ಅವ್ರ ಅತ್ತಿ ಭಾಳ ಒದರ್ತಿದ್ಲಂತ. ಏನ್ ಮಾಡ್ಬೇಕು ಗೊತ್ತಾಗ್ಲಿಲ್ಲ. ಗೆಳತಿ ಕೇಳಿದ್ಲು, ಒಂದೇನ ಸ್ಮಾರ್ಟ್ ಫೋನ್ ಕೇಳಿ ಕೊಡಿಸ್ಬಿಡಿ ನಿಮ್ಮ ಅತ್ತಿಗೆ ಅಂತಂದು. ದಿವಸದಿಂದ ಅತ್ತಿ ಶಾಂತ ಆಗ್ಬಿಟ್ಲ. ಹಿಂಗದ ಪರಿಸ್ಥಿತಿ. ಅದಕ್ಕೆ ಈ ಮಾನವ ಜನ್ಮ ಬಹಳ ಕಠಿಣ ಅದ. ಅದಕ್ಕೆ ಹೆಂಗ ಅದನ್ನ ನಾವು ಸಾಧನೆ ಮಾಡಬೇಕು ಅಂತ ಹೇಳಿ ಚೆನ್ನಪ್ಪಯ್ಯನವರು ಒಂದು ಏನದ ಅಂದ್ರೆ ಒಂದು ಹಾಡನ್ನು ಬರೆದು, ಎಡಬ್ಯಾಡೋ ನೀ ಬಲು ಚಲು ದೇಹದಿ ಎಡಬ್ಯಾಡೋ ನೀ ಬಲು ಚಲು ದೇಹದಿ ಬಲು ಚಲು ದೇ ಹರಿ ವರ ಗುರು ರಾಮನ ದಯ ಪಡಿ ಬ್ಯಾಗನ ವರ ಗುರು ರಾಮನ ದಯ ಪಡಿ ಬ್ಯಾಗನ ವರ ಕರಿ ಮದವನು ಹರಿದು ಮನುಜ ಬಲು ಚಲು ದೇ ಹರಿ ಎಡಬ್ಯಾಡೋ ನೀ ಬಲು ಚಲು
ಕೆಡಬೇಡ ನೀವು ಬದು ಚಲು ದೇಹದಿ ಬಂದು ಹಮ್ಮ ನಡೆದು ಅಹಂ ಅನ್ನೋದನ್ನ ನಾಶ ಮಾಡಬೇಕು. ಗೋರಾ ಕುಂಬಾರಗ ತಲೆ ನೋಡಿ ಯಾವ ಸುಟ್ಟಾವಿಲ್ಲೋ ಅಂತ ಹೇಳಿದಾಗ